ನಾವು ಇವತ್ತಿನ ಕ್ಲಾಸಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರಿ ಪ್ರಾಬ್ಲಮ್ಮು ಸ್ವಲ್ಪ ಅಡ್ಜಸ್ಟ್ಮೆಂಟು ಅಲೋಯೆನ್ಸಸ್ದು ಮತ್ತು ಪರ್ಕ್ವಿಸಿಟ್ಸು ಕೊಟ್ಟಿರೋದು ಯಾವ ರೀತಿ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಹಿಂದಿನ ಪ್ರಾಬ್ಲಮಲ್ಲಿ ಯಾವುದು ಇರಲಿಲ್ವೋ ಅದನ್ನು ಈ ಪ್ರಾಬ್ಲಮಲ್ಲಿ ಕನ್ಸಿಡರ್ ಮಾಡಿ ಮಾಡೋಣ. ಕೆಲವು ಇದರಲ್ಲಿ ರಿಪೀಟ್ ಆಗುತ್ತೆ, ನಿಮಗೆ ಒಳ್ಳೆಯದದು ರಿಪಿಟೇಷನ್ ಆದರೆ ನೀವು ಜಾಸ್ತಿ ಕಲಿಬೋದು. ಸೊ ಹಾಗಾಗಿ ಈ ಪ್ರಾಬ್ಲಮ್ಮು ಬೋರ್ಡ್ ಮೇಲೆ ಬರೆದಿದ್ದೀನಿ, ನೀವು ಕೂಡ ಬರ್ಕೊಳ್ಳಿ. ಪ್ರತಾಪ್ ಸೇಲ್ಸ್ ಮ್ಯಾನೇಜರ್, ಇವರಿಗೆ ಸಂಬಂಧಪಟ್ಟಿದ್ದು ಫಸ್ಟ್ ಪಾಯಿಂಟು ಬೇಸಿಕ್ ಸ್ಯಾಲರಿ ರುಪೀಸ್ 20,000 ಪರ್ ಮಂತ್. ಬೇಸಿಕ್ ಸ್ಯಾಲರಿ ರುಪೀಸ್ 20,000 ಪರ್ ಮಂತ್. ಸೆಕೆಂಡ್ ಪಾಯಿಂಟು ಡಿಯರ್ನೆಸ್ ಅಲಯನ್ಸು ರುಪೀಸ್ 6,000 ಪರ್ ಮಂತ್. ಬ್ರಾಕೆಟಲ್ಲಿ ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ, ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ ಅಂದರೆ ಎಂಟರ್ಡ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ. ಥರ್ಡ್ ಪಾಯಿಂಟು ಬೋನಸ್ ಈಕ್ವಲ್ ಟು 3 ಮಂತ್ಸ್ ಆಫ್ ಬೇಸಿಕ್ ಸ್ಯಾಲರಿ. ಬೋನಸ್ ಡೈರೆಕ್ಟ್ಲಿ ಅಮೌಂಟ್ ಕೊಡೋ ಬದಲು ಬೇಸಿಕ್ ಸ್ಯಾಲರಿಯ 3 ಮಂತ್ಸು ತೊಗೋಬೇಕು ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟು ಎಜುಕೇಷನ್ ಅಲೋಯೆನ್ಸು, ಇ ಎ ಅಂದರೆ ಎಜುಕೇಷನ್ ಎಂಟರ್ಟೈನ್ಮೆಂಟ್ ಅಲೋಯೆನ್ಸು. ಎಂಟರ್ಟೈನ್ಮೆಂಟ್ ಅಲೋಯೆನ್ಸು ರುಪೀಸ್ 2,500 ಪರ್ ಮಂತು. ಬ್ರಾಕೆಟಲ್ಲಿ ಆ್ಯಕ್ಚುಯಲ್ ಅಮೌಂಟ್ ಟು ಸ್ಪೆಂಡ್ ರುಪೀಸ್ 12,000 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಚಿಲ್ಡ್ರನ್ ಹಾಸ್ಟೆಲ್ ಅಲಯನ್ಸ್ ಫಾರ್ ಹಿಸ್ 3 ಚಿಲ್ಡ್ರನ್ ರುಪೀಸ್ 400 ಪರ್ ಮಂತ್ ಪರ್ ಚೈಲ್ಡ್. ಸಿಕ್ಸ್ತ್ ಪಾಯಿಂಟು ರಿಇಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಬಿಲ್ಸ್ ರುಪೀಸ್ 22,000 ಫಾರ್ ದ ಟ್ರೀಟ್ಮೆಂಟ್ ಟೇಕನ್ ಇನ್ ಎ ಪ್ರೈವೇಟ್ ನರ್ಸಿಂಗ್ ಹೋಮ್. Seventh point, he is provided rent-free furnished house by the company. Cost of the furniture rupees 1 lakh. FRV, fair rental value of the house is rupees 7,500 per month. Next 8th point, free telephone at his residence rupees 3,500. 9th point, medical insurance premium of Pratap paid by company rupees 4,000 per annum. Own contribution and company's contribution to RPF at 14%. Salary 14% of salary. Interest credited to RPF at 14% per annum is rupees 14,000 ಅಂತ ಈ ಪ್ರಾಬ್ಲಮ್ಮು ಕೊಟ್ಟಿದ್ದಾರೆ. ಫಸ್ಟು ನಾವೇನು ಐಡೆಂಟಿಫೈ ಮಾಡ್ಕೋಬೇಕಂದ್ರೆ ಇದರಲ್ಲಿ ಓವರಾಲ್ ಈ ಥರ ಪ್ರಾಬ್ಲಮ್ ಕೊಟ್ಟಾಗ ಸಪ್ರೇಟಾಗಿ ನಾವು ಕ್ಯಾಲ್ಕುಲೇಟ್ ಮಾಡೋ ಅಡ್ಜಸ್ಟ್ಮೆಂಟ್ ಯಾವುದಿದೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಅದನ್ನು ನಾವು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆದಮೇಲೆ ಟ್ಯಾಕ್ಸಬಲ್ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋದರೆ ನಮಗೇನಾಗುತ್ತೆ, ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಈ ಪ್ರಾಬ್ಲಮಲ್ಲಿ 2 ಅಡ್ಜಸ್ಟ್ಮೆಂಟು ನಾವು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಒಂದು ರೆಂಟ್ ಫ್ರೀ ಫರ್ನಿಷ್ಡ್ ಹೌಸ್, ಅದೊಂದು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಒನ್ನು ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡು, ಇದು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಫಸ್ಟ್ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇರೋದು ಯಾವುದು, RFA ಇದೆ, ರೆಂಟ್ ಫ್ರೀ ಫರ್ನಿಷ್ಡ್ ಹೌಸು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿದ್ದು ಸ್ಯಾಲ್ರಿ ನಾನು ಆಲ್ರೆಡಿ ಟೈಮ್ ಸೇವ್ ಆಗುತ್ತೆ ಅಂತ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ಸ್ಯಾಲ್ರಿ ಫಾರ್ RFA ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ABCDEF ಆಲ್ ಟ್ಯಾಕ್ಸಬಲ್ ಅಲೋಯೆನ್ಸಸ್ಸು. ಅದರಲ್ಲಿ ಮೊದಲನೇ ಅಲೋಯೆನ್ಸು ಎಂಟರ್ಟೈನ್ಮೆಂಟ್ ಅಲೋಯೆನ್ಸು. ಎಂಟರ್ಟೈನ್ಮೆಂಟ್ ಅಲೋಯೆನ್ಸು 2,500 ಪರ್ ಮಂತ್ ಇಲ್ಲಿ ನೋಡ್ಬೋದು ನೀವು. 2,500 ಪರ್ ಮಂತ್ ಅಂತ ಕೊಟ್ಟು ಬ್ರಾಕೆಟಲ್ಲಿ ಆ್ಯಕ್ಚುಯಲ್ ಅಮೌಂಟ್ ಸ್ಪೆಂಡ್ ರುಪೀಸ್ 12,000 ಅಂತ ಇದೆ. ಸೊ ಇದು ಆ್ಯಕ್ಚುಯಲ್ ಸ್ಪೆಂಡ್ ಏನಿದೆ ಇದನ್ನು ನೀವು ಇಗ್ನೋರ್ ಮಾಡಿ. ಆ್ಯಕ್ಚುಲಿ ಸೆಂಟ್ರಲ್ ಗೌರ್ಮೆಂಟ್ನವರು ಇರ್ರೆಸ್ಪೆಕ್ಟಿವ್ ಆಫ್ ದಿ ಆ್ಯಕ್ಚುಯಲ್ ಅಮೌಂಟ್ ಸ್ಪೆಂಟ್ ಫಾರ್ ಎಂಟರ್ಟೈನ್ಮೆಂಟ್ ಅಲೋಯೆನ್ಸ್ ಆಗಲಿ, ಕಾಫಿ ತಿಂಡಿಗೆ ಖರ್ಚು ಮಾಡ್ತಾರಲ್ಲ ಅದಕ್ಕೆ, ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು, ಅಥವಾ ಹಿಲ್ ಅಲಯನ್ಸಿಗೆ ಸಂಬಂಧಪಟ್ಟಿದ್ದು, ಅಥವಾ ಟ್ರಾನ್ಸ್ಪೋರ್ಟ್ ಅಲಯನ್ಸಿಗೆ ಸಂಬಂಧಪಟ್ಟಿದ್ದು, ಇಂತಹ ಅಲಯನ್ಸ್ಗಳು ಅವರು ಫಿಕ್ಸ್ ಮಾಡಿದ್ದಾರೆ, ಇಷ್ಟಂತ ಅವರು ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ ಅವ್ರು ಆ್ಯಕ್ಚುಲಿ ಎಷ್ಟೇ ಸ್ಪೆಂಡ್ ಮಾಡಿರಲಿ ಅದು ಗಣನೆಗೆ ತಗೋಬಾರ್ದು, ನಾವು ಎಷ್ಟಿರುತ್ತೆ ಅಷ್ಟೇ ತಗೋಬೇಕಾಗತ್ತೆ ಆ್ಯಕ್ಚುಲು. ಸೊ ಎಂಟರ್ಟೈನ್ಮೆಂಟ್ ಅಲಯನ್ಸಲ್ಲಿ 2,500 ಇಂಟು 12 ಅಂತ ನಾವು ತಗೋಬೋದು. ಇದರಲ್ಲಿ ಇನ್ನೊಂದು ಏನಂದರೆ ಇದೇ ಪಾಯಿಂಟಲ್ಲಿ ಈ ಎಂಟರ್ಟೈನ್ಮೆಂಟ್ ಅಲಯನ್ಸ್ 2,500 ಆ್ಯಕ್ಚುಯಲ್ ಅಮೌಂಟ್ ಸ್ಪೆಂಟ್ ಅಂತ ಇದೆಯಲ್ಲ, ಇದೇ ಥರ ಮೆಡಿಕಲ್ ಅಲಯನ್ಸ್ ಅಂತಲೂ ಕೊಡ್ತಾನೆ. ಆ ಬ್ರಾಕೆಟಲ್ಲಿ ಕೊಟ್ಟರೆ ಅವರು ಆ್ಯಕ್ಚುಯಲ್ ಅಮೌಂಟ್ ಸ್ಪೆಂಟ್ ಅಂತ ಕೊಡ್ತಾರೆ, ಅದಕ್ಕೂ ಇದೇ ಥರ ಟ್ರೀಟ್ಮೆಂಟು, ಅದು ಕೂಡ ಇದರಲ್ಲೇ ಬರುತ್ತೆ. ಇರೆಸ್ಪೆಕ್ಟಿವ್ ಆಫ್ ದಿ ಅಮೌಂಟು ಆ್ಯಕ್ಚುಲಿ ಸ್ಪೆಂಟ್ ಅದನ್ನು ಬಿಟ್ಟಾಕ್ಬಿಟ್ಟು ಅಲ್ಲೇನು ಕೊಟ್ಟಿರ್ತಾರೆ ಅದನ್ನು ನಾವು ಮಲ್ಟಿಪ್ಲೈ ಇಂಟು 12 ಮಾಡ್ಕೋಬೇಕಾಗತ್ತೆ. ಮೆಡಿಕಲ್ ಅಲಯನ್ಸ್ಗೆ ಸಂಬಂಧಪಟ್ಟಿದ್ದು, ಆಮೇಲೆ ಎಂಟರ್ಟೈನ್ಮೆಂಟ್ ಅಲಯನ್ಸ್ಗೆ ಸಂಬಂಧಪಟ್ಟಿದ್ದು, ಎಜುಕೇಷನ್ ಅಲಯನ್ಸು, ಹಾಸ್ಟೆಲ್ ಅಲಯನ್ಸ್ಗೆ ಸಂಬಂಧಪಟ್ಟಿದ್ದು, ಹಿಲ್ ಅಲಯನ್ಸ್ಗೆ ಸಂಬಂಧಪಟ್ಟಿದ್ದು, ಟ್ರಾನ್ಸ್ಪೋರ್ಟ್ ಅಲಯನ್ಸ್ಗೆ ಸಂಬಂಧಪಟ್ಟಿದ್ದು. ಆ್ಯಕ್ಚುಲಿ ಅವ್ರು ಎಷ್ಟೇ ಸ್ಪೆಂಡ್ ಮಾಡಿರಲಿ ಗೌರ್ಮೆಂಟಿಂದ ಏನು ಅಲಾಟ್ಮೆಂಟ್ ಇದೆ ಅದೇ ತೊಗೋಬೇಕು. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, 2,500 ಅವರು ಎಂಪ್ಲಾಯರ್ ಕಡೆಯಿಂದ ಸಿಗುತ್ತೆ ಅಷ್ಟೇ ಹಾಕೋಬೇಕು. ಮತ್ತು ಚಿಲ್ಡ್ರನ್ ಹಾಸ್ಟೆಲ್ ಅಲಯನ್ಸು ಅವ್ರು ಎಷ್ಟು ಇಲ್ಲಿ ಕೊಟ್ಟಿದ್ದಾರೆ ಅಷ್ಟು ತೊಗೊಳಕ್ಕೆ ಬರಲ್ಲ. ನಾವು ಎಕ್ಸಾಮ್ಷನ್ ಲಿಮಿಟ್ ಇರೋದು 2 ಮಕ್ಕಳಿಗೆ. ಹಾಸ್ಟೆಲ್ ಅಂದರೆ 300 ರೂಪಾಯಿ ಒಂದು ತಿಂಗಳಿಗೆ, ಎಜುಕೇಷನ್ ಅಂದರೆ 100 ರೂಪಾಯಿ. ಸೊ ಹಾಗಾಗಿ ನಾವು ಅವ್ರು ಕೊಟ್ಟಿರೋದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಇಷ್ಟು ಹಾಕ್ಕೊಂಡಿದ್ದೀವಿ. ಎಕ್ಸಾಮ್ಟೆಡು 300 ರೂಪಾಯಿ ಇಂಟು 12 ಇಂಟು 2 ಚೈಲ್ಡು. ಸೊ ಅದು 7,200 ಆಗುತ್ತೆ. ಮೈನಸ್ ಮಾಡಿದ್ರೆ ಆ್ಯಕ್ಚುಲಿ 7,200 ಬರುತ್ತೆ. ಬಿ ಅಂದರೆ ಬೇಸಿಕ್ ಪೇ ಅಥವಾ ಬೋನಸ್ಸು. ಬೇಸಿಕ್ ಪೇ 20,000 ಇಂಟು 12 ಹಾಕ್ಕೊಂಡಿದ್ದೀವಿ. ಬೋನಸ್ಸು ಡೈರೆಕ್ಟ್ಲಿ ಅಮೌಂಟ್ ಕೊಡೋ ಬದಲು 3 ಮಂತ್ಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಅಂತಾರೆ.
20,000 ಇಂಟು 3 ಇಲ್ಲಿ ಹಾಕೊಂಡಿದ್ದೀವಿ. ಕಮಿಷನ್ ಕೊಟ್ಟಿಲ್ಲ. ಡಿಯರ್ನೆಸ್ ಅಲವೆನ್ಸು ಫಾರ್ಮಿಂಗ್ ದಿ ಪಾರ್ಟ್ ಆಫ್ ಸ್ಯಾಲ್ರಿ ಅಂತ ಕೊಟ್ಟರೆ ಎಂಟರ್ಡ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ, ಹಾಗಾಗಿ ನಾವು ಫುಲ್ ಅಮೌಂಟು ಫಾರ್ಮಿಂಗ್ ದಿ ಪಾರ್ಟ್ ಆಫ್ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಟ್ಟಿಲ್ಲ, ಹಿಂದಿನ ಪ್ರಾಬ್ಲಮ್ ಹಂಗೆ. ಸೊ 6,000 ಇಂಟು 12 ಇದು ಹಾಕೊಂಡ್ರೆ 72 ಆಗುತ್ತೆ. ಎನ್ಕ್ಯಾಶ್ಮೆಂಟ್ ಯಾವುದೂ ಇಲ್ಲ, ಫೀಸ್ ಯಾವುದೂ ಇಲ್ಲ. 4,09,200 ಸ್ಯಾಲ್ರಿ ಆಗುತ್ತೆ. ಇದನ್ನು ಹಿಂಗೆ ನಾವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಸ್ಯಾಲ್ರಿ ಫಾರ್ RPF ಕ್ಯಾಲ್ಕುಲೇಟ್ ಮಾಡಬೇಕು. ಅದರ ಡೆಫಿನೇಷನ್ ಇಲ್ಲಿ ಆಲ್ರೆಡಿ ನಾವು ಹಾಕ್ಕೊಂಡಿದ್ದೀವಿ. ಬೇಸಿಕ್ ಪೇ 2,40,000, ಡಿಯರ್ನೆಸ್ ಪೇ ಕೊಟ್ಟಿಲ್ಲ, ಡಿಯರ್ನೆಸ್ ಅಲೈನ್ಸು 72, ಪರ್ಸೆಂಟೇಜ್ ಆಫ್ ಕಮಿಷನ್ ಕೊಟ್ಟಿಲ್ಲ. ಸ್ಯಾಲ್ರಿ ಫಾರ್ RPF 3,12,000. ಇದಾದ ಮೇಲೆ ನಾವು ಟ್ಯಾಕ್ಸಬಲ್ RFA ಕ್ಯಾಲ್ಕುಲೇಟ್ ಮಾಡಿಕೊಂಡು ಇನ್ಕಮ್ ಫ್ರಮ್ ಸ್ಯಾಲ್ರಿ ಕಡೆಗೆ ನಾವು ಹೋಗಬೇಕಾಗುತ್ತೆ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ಟ್ಯಾಕ್ಸಬಲ್ RFA. ಟ್ಯಾಕ್ಸಬಲ್ RFAನಲ್ಲಿ ನಮಗೆ ಇಲ್ಲಿ ಗಮನ ಹರಿಸಬೇಕಾಗಿರೋ ವಿಚಾರ ಏನಂದರೆ, ಕಂಪನಿನವರು ಪ್ರೊವೈಡ್ ಮಾಡಿದಾರ ಅಥವಾ ಇವ್ರದ್ದೇನ ಅಂತ ಜಸ್ಟ್ ನಾನು ಒಂದು ಸ್ವಲ್ಪ ಚೆಕ್ ಮಾಡ್ಕೋತೀನಿ ಅದು ಏನದು ಪ್ರಾವಿಷನ್ ಅದಂತ ಕೊಟ್ಟಿರೋದು. ಸೊ he is provided rent free unfurnished accommodation owned by the company. ಕಂಪನಿ ಓನ್ ಆಗಿದ್ರೆ, ಸೊ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ RFA ಕ್ಯಾಲ್ಕುಲೇಟ್ ಮಾಡ. ಓನ್ಡ್ ಬೈ ದಿ ಕಂಪನಿ, ಓನ್ಡ್ ಬೈ ದಿ ಕಂಪನಿ, ಸಿಟಿ ಯಾವುದು ಕೂಡ ಅಂತ ನೀವು ಇಲ್ಲಿ ಬೇಕಾದರೆ ಬರ್ಕೋಬೋದು. ಮುಂಬೈ ಅಂತ ಇದೆ. ಮುಂಬೈ ಅಂದರೆ 25 lakhsಗಿಂತ ಜಾಸ್ತಿ ಇರುತ್ತೆ ಪಾಪ್ಯುಲೇಷನ್ನು. ಸೊ ಟ್ಯಾಕ್ಸಬಲ್ RFA ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎರಡೇ ಪಾಯಿಂಟ್ ಇದರಲ್ಲಿ ಬರೋದು. ಸೊ ಪರ್ಟಿಕ್ಯುಲರ್ಸ್ ರುಪೀಸ್. ಫಸ್ಟ್ ಪಾಯಿಂಟು ಟ್ಯಾಕ್ಸಬಲ್ RFAಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಯಾವುದು? ಟ್ಯಾಕ್ಸಬಲ್ RFA ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ 15% ಆಫ್ ದಿ ಸ್ಯಾಲರಿ. ಸೊ ಟ್ಯಾಕ್ಸಬಲ್ RFA ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ? 15% ಆಫ್ ದಿ ಸ್ಯಾಲರಿ. 15% ಆಫ್ ಕಂಪನಿ ಓನ್ ಆಗಿದ್ರೆ 15% ಆಫ್ ಸ್ಯಾಲ್ರಿ ನಮಗೆ ಅಲ್ಲಿ ಬಂದಿರೋದು ಎಷ್ಟು RFAಗೆ? 4,09,200. ಇದು ಎಷ್ಟಾಗುತ್ತೆ ಅಂತ ಹೇಳಿದ್ರೆ, ಸೊ 4,09,200 ಎಷ್ಟಾಗುತ್ತೆ ಅಂದರೆ 61,380 ಆಗುತ್ತೆ. 61,380 ಆಗುತ್ತೆ. ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ನೆಕ್ಸ್ಟ್ ಪಾಯಿಂಟ್ ಯಾವುದು? 10% ಆಫ್ ಫರ್ನಿಚರ್ ಕಾಸ್ಟ್. 10% ಆಫ್ ಫರ್ನಿಚರ್ ಕಾಸ್ಟು. ಸೊ 10/100 ಇಂಟು ಫರ್ನಿಚರ್ ಈಸ್ 1 lakh. ಸೊ ಇದು 10,000 ಬರುತ್ತೆ. ಸೊ ಟ್ಯಾಕ್ಸಬಲ್ RFA ಎಷ್ಟು ಬರುತ್ತೆ? 71,380 ಬರುತ್ತೆ ಟ್ಯಾಕ್ಸಬಲ್ RFA ಬಂದಾಗ. ಇದನ್ನು ನೋಟ್ 1 ಅಂತ ನೀವು ಬೇಕಾದರೆ ಮೆನ್ಷನ್ ಮಾಡ್ಕೋಬೋದು. ನೆಕ್ಸ್ಟು ನಾವು ಹೋಗ್ಬೇಕಾಗಿರೋದು ಯಾವುದು? ಎರಡನೇದು ಟ್ಯಾಕ್ಸಬಲ್ RPF. 14% ಕೊಟ್ಟಿದ್ದಾರೆ ಅವರು, 14% ಆಫ್ ಸ್ಯಾಲ್ರಿ. ಸೊ 14% ಆಫ್ ಸ್ಯಾಲರಿ, 14% ಆಫ್ ಸ್ಯಾಲ್ರಿ ಮೈನಸ್ 12% ಈಸ್ ಎಕ್ಸೆಂಪ್ಟೆಡ್. ಹಾಗಾದರೆ ಇದು ಎಷ್ಟಾಗುತ್ತೆ? 14 minus 12 is equal to 2% ಆಗುತ್ತೆ. ಸೊ ಹಾಗಾದರೆ 2% ಆಫ್ 3,12,000 ಎಷ್ಟಾಗುತ್ತೆ? 14% ಆಫ್ 2% ಆಫ್ 3,12,000 ನಾವು ನೋಡೋದಾದರೆ ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡು 6,240 ಬರುತ್ತೆ. 6,240 ಬರುತ್ತೆ. ಇದು ಟ್ಯಾಕ್ಸಬಲ್ ಅಲ್ಲಿ ಹಾಕೋಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಿದ್ದು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ. ಇಂಟ್ರೆಸ್ಟ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟು ಇಂಟ್ರೆಸ್ಟ್ ರೇಟ್ ಅವ್ರು ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಫಸ್ಟು ಇಂಟ್ರೆಸ್ಟ್ ಆನ್ RPF ಅವ್ರು ಕೊಟ್ಟಿರೋದು ಇಂಟ್ರೆಸ್ಟು 14%, ಎಕ್ಸೆಂಪ್ಟೆಡ್ ಇರೋದು 9.5%. ಸೊ 14 ಮೈನಸ್ 9.5% ನಾವು ಮಾಡಿದ್ರೆ ಇಂಟ್ರೆಸ್ಟ್ ಆನ್ RPF ನಮಗೆ ಎಷ್ಟು ಉಳಿತದೆ? 4.5% ಉಳಿತದೆ. ಇದನ್ನು ನಾವು ಯಾವ ಥರ ಟ್ರೀಟ್ಮೆಂಟ್ ಮಾಡೋದಂದರೆ, ಅವ್ರು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ನೋಡ್ಕೋಬೇಕು. ಇಂಟ್ರೆಸ್ಟಿಗೆ 14,000 ಕೊಟ್ಟಿದ್ದಾರೆ. ಸೊ 14,000 ಇಂಟು 4.5 ಡಿವೈಡೆಡ್ ಬೈ ಅವ್ರು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಇಷ್ಟು ಕೊಟ್ಟರೆ ನಮಗೆ ಇಲ್ಲಿ ಟ್ಯಾಕ್ಸಬಲ್ಲು ಇಂಟ್ರೆಸ್ಟ್ ಆನ್ RPF ಬರುತ್ತೆ. ಆ ಟ್ಯಾಕ್ಸಬಲ್ ಇಂಟ್ರೆಸ್ಟ್ ಆನ್ RPF ಎಷ್ಟಾಗ್ತದೆ ಅಂತ ಹೇಳಿದ್ರೆ 4,500 ರೂಪೀಸ್ ಆಗುತ್ತೆ. 4,500 ರೂಪೀಸ್ ಆಗುತ್ತೆ. ಇದು ಟ್ಯಾಕ್ಸಬಲ್ಲು ಹಾಕ್ಕೋಬೇಕಾಗತ್ತೆ.
ಸೊ ನಮಗೆ ಏನು ಮೇಜರ್ ಆಗಬೇಕಾಗಿತ್ತು ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಲೆಟ್ ಅಸ್ ಮೂವ್ ಆನ್ ಟು ದಿ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ಸ್ಯಾಲರಿ. 3 ಕಾಲಮ್ಸ್ ಹಾಕೊಳ್ಳಿ. ಪರ್ಟಿಕ್ಯುಲರ್ಸ್, ರೂಪೀಸ್. ಟ್ಯಾಕ್ಸಬಲ್ ಸ್ಯಾಲರಿ. ಸೊ ಆ್ಯಕ್ಚುಲಿ ಏನವರು ಕೊಟ್ಟಿದ್ದಾರೆ 1 by 1 ನೀವು ಬರೀತಾ ಹೋಗ್ಬೋದು. ಪರ್ಟಿಕ್ಯುಲರ್ಸ್ ಪಾಯಿಂಟ್ ವೈಸ್ ಬರೀತಾ ಹೋಗ್ರಿ. ಫಸ್ಟ್ ಪಾಯಿಂಟ್ ಅವ್ರು ಕೊಟ್ಟಿರೋದೇನು ಯಾವುದು? ಬೇಸಿಕ್ ಸ್ಯಾಲರಿ, ಬೇಸಿಕ್ ಪೇ 20,000 into 12, 2,40,000 ಔಟರ್ ಕಾಲಮಲ್ಲಿ ಬರ್ಕೊಳ್ಳಿ. ಎರಡನೇ ಪಾಯಿಂಟು ಡಿಯರ್ನೆಸ್ ಅಲೋಯನ್ಸ್ 6,000 into 12, 72,000. ಥರ್ಡ್ ಪಾಯಿಂಟು ಬೋನಸ್ 6,000 into 3, that is 18,000. I am sorry, ಬೋನಸ್ಸು ಈಕ್ವಲ್ ಟು 3 months ಸ್ಯಾಲ್ರಿ ಅಂತಾನೆ, ಬೇಸಿಕ್ ಸ್ಯಾಲ್ರಿ ಅಂತಾನೆ. ಹಾಗಾದರೆ ಇದು 60,000 ಆಗುತ್ತೆ. ನೆಕ್ಸ್ಟು ಎಂಟರ್ಟೈನ್ಮೆಂಟ್ ಅಲೋಯನ್ಸ್ 25,000 into 12, 25,000 into 12 ಮಾಡಿದ್ರೆ it is actually 2,500. It should be 2,500. Let me check out. 2,500 into 12. Yes, 2,500 ಇದು. 2,500 into 12 is 30,000. Next one, ಚಿಲ್ಡ್ರನ್ ಹಾಸ್ಟೆಲ್ ಅಲೋಯನ್ಸ್ ಅವ್ರು ಎಷ್ಟು ಕೊಟ್ಟಿದ್ದಾರೆ? 400 into 12 into 3 ಕೊಟ್ಟಿದ್ದಾರೆ. 14,400 ಆಗುತ್ತೆ. ಮೈನಸ್ ಎಕ್ಸೆಂಪ್ಟೆಡ್ ಇರೋದು ಎಷ್ಟು? ಹಾಸ್ಟೆಲಿಗೆ 300 into 12 into 2 ಮಕ್ಕಳಿಗೆ ಮಾತ್ರ 7,200 ಆಗುತ್ತೆ. ಇದರಲ್ಲಿ ಮೈನಸ್ ಮಾಡಿದ್ರೆ 7,200 ಟ್ಯಾಕ್ಸಬಲ್ಲು. ನೆಕ್ಸ್ಟ್ ಪಾಯಿಂಟ್, reimbursement of medical fees, reimbursement of medical bill, reimbursement of medical bill for treatment in private hospital. ನೋಡಿ, ಇದನ್ನು ನಾನು ಹೇಳೋದು ನಿಮಗೆ ಮರೆತೆ. ಇದು ಒಂದು ಅಡ್ಜಸ್ಟ್ಮೆಂಟ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಯಾವಾಗ ಒಬ್ಬ ವ್ಯಕ್ತಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಂಡಿದ್ದು ಖರ್ಚೇನಾದರೂ ಮಾಡಿದರೆ ಆ ಖರ್ಚೇನು ಕೊಟ್ಟಿರ್ತಾರೆ ಅದನ್ನು ಆ್ಯಕ್ಚುಲಲ್ಲಿ ಬರ್ಕೊಂಡು 15,000 ರೂಪಾಯಿವರೆಗೂ ಎಕ್ಸೆಂಪ್ಷನ್ ಇದೆ. ಮೆಡಿಕಲ್ ಟ್ರೀಟ್ಮೆಂಟು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಮಾಡಿರಬೇಕು ಕಂಡೀಷನು. ಸೊ 15,000 ರೂಪೀಸ್ವರೆಗೂ ಎಕ್ಸೆಂಪ್ಷನ್ ಇರುತ್ತೆ. ಈ ಕೇಸಲ್ಲಿ 22,000 ಕೊಟ್ಟಿದ್ದಾರೆ. ಆ್ಯಕ್ಚುಲ್ ನಾವು 22,000 ಬರ್ಕೊಂಡು 15,000 ಎಕ್ಸೆಂಪ್ಟೆಡ್ ಇರೋದು ಮೈನಸ್ ಮಾಡ್ಕೋಬೇಕು. ಸಪೋಸ್ ಪ್ರಾಬ್ಲಮಲ್ಲಿ ಏನಾದರೂ ಮೆಡಿಕಲ್ ಟ್ರೀಟ್ಮೆಂಟು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ತಗೊಂಡಿದ್ದೀವಿ ಅಂತ ಕೊಟ್ಟರೆ ನಾವು ತಗೊಳ್ಳೋಕೆ ಬರೋದಿಲ್ಲ. ಅದು ಯಾವುದೇ ಕಾರಣಕ್ಕೂ ತಗೊಳ್ಳೋಕೆ ಬರೋಲ್ಲ, ಅದಕ್ಕೆ ಎಕ್ಸೆಂಪ್ಷನ್ ಇಲ್ಲ. ಸೊ ಹಾಗಾಗಿ ಪ್ರೈವೇಟ್ ಆಸ್ಪತ್ರೆ ಅಂತ ಕಂಡೀಷನ್ ಇರಬೇಕು, ಅದು ಫುಲ್ಫಿಲ್ ಆಗಬೇಕು ಕಂಡೀಷನು. ಆಮೇಲೆ ಅಪ್ ಟು 15,000. ಸೊ ಇಲ್ಲಿ ಇವ್ರು ಕೊಟ್ಟಿರೋದು ಎಷ್ಟು? 22,000 ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ. ಮೈನಸ್ ಎಕ್ಸೆಂಪ್ಟೆಡ್ ಅಪ್ ಟು rupees 15,000 ಮೈನಸ್ ಮಾಡಿದ್ರೆ 7,000 ಟ್ಯಾಕ್ಸಬಲ್ ಇರುತ್ತೆ, ಅದನ್ನು ಹಾಕ್ಕೊಡಿ. ಇದು ಹೊಸ ಒಂದು ಇದು ಪರ್ಕ್ವಿಸಿಟು ನಾವು ಈ ಪ್ರಾಬ್ಲಮಲ್ಲಿ ನಾವು ಕಲಿತಾ ಇರೋದು. ನೆಕ್ಸ್ಟು ರೆಂಟ್ ಫ್ರೀ ಅಕಾಮಡೇಷನ್ನು ಆರ್ ಎಫ್ ಎ ಸಿ ನೋಟ್ 1 ಟ್ಯಾಕ್ಸಬಲ್ ಏನು ಬಂದಿದೆ ಅದನ್ನು ನಾವು ಬರ್ಕೊಳ್ಳೋಣ. 71,380 ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನೆಕ್ಸ್ಟು ಟೆಲಿಫೋನ್, ಇದು ಕೂಡ ಒಂದು ಹೊಸ ಪಾಯಿಂಟ್ ಇದರಲ್ಲಿ ಕಲಿತಾ ಇರೋದು. ಟೆಲಿಫೋನ್ ಫೆಸಿಲಿಟಿ, ವರ್ಕರಿಗೆ ಟೆಲಿಫೋನ್ ಫೆಸಿಲಿಟಿ ಕೊಟ್ಟಿದ್ರೆ ಇಂಪಾರ್ಟೆಂಟ್ ಪರ್ಕ್ವಿಸಿಟ್ಸ್ ಮಾಡುವಾಗ ನಾನು ಹೇಳಿದ್ದೆ ದಟ್ ಈಸ್ ಎಕ್ಸೆಂಪ್ಟೆಡು. ಅವ್ರ ಮನೆಗೆ ಏನಾದರೂ ಟೆಲಿಫೋನ್ ಫೆಸಿಲಿಟಿ ಫ್ರೀಯಾಗಿ ಪ್ರೊವೈಡ್ ಮಾಡಿದರೆ ದಿಸ್ ಈಸ್ ಎಕ್ಸೆಂಪ್ಟೆಡ್. ಆಮೇಲೆ ನೆಕ್ಸ್ಟು ಮೆಡಿಕಲ್ ಇನ್ಶೂರೆನ್ಸ್ ಪೇ ಮಾಡಿದರೂ ಕೂಡ ಇದು ಕೂಡ ಎಕ್ಸೆಂಪ್ಟು. ನಾನು ಹೇಳ್ತಾ ಇದ್ದೆ ಲಾಸ್ಟ್ ಪ್ರಾಬ್ಲಮಲ್ಲೂ ಹೇಳಿದೆ ನಾನು ನಿಮಗೆ,
ಏನಪ್ಪ ಅಂತ ಹೇಳಿದ್ರೆ ಲೈಫ್ ಇನ್ಶೂರೆನ್ಸ್ ಪೇ ಮಾಡಿದರೆ ಟ್ಯಾಕ್ಸೇಬಲ್. ಒಬ್ಬ ವರ್ಕರ್ ಪರವಾಗಿ ಕಂಪನಿನವರು ಲೈಫ್ ಇನ್ಶೂರೆನ್ಸ್ ಪೇ ಮಾಡಿದ್ರೆ ಟ್ಯಾಕ್ಸೇಬಲ್, ಅದು ಹಾಕೋಬೇಕಾಗತ್ತೆ. ಆದರೆ ಮೆಡಿಕ್ಲೇಮು ಅಥವಾ ಮೆಡಿಕಲ್ ಇನ್ಶೂರೆನ್ಸ್ ಪೇ ಮಾಡಿದರೆ ದಟ್ ಈಸ್ ಟ್ಯಾಕ್ಸ್ ಫ್ರೀ. ಆಮೇಲೆ ಇಂಪಾರ್ಟೆಂಟ್ ಪರ್ಕ್ವಿಸಿಟ್ಸಲ್ಲಿ ನಾನು ಒಂದು ಸಪ್ರೇಟ್ ಕ್ಲಾಸಲ್ಲೇ ನಾನು ನಿಮ್ಗೆ ಹೇಳಿದೆ, ಟೆಲಿಫೋನ್ ಫೆಸಿಲಿಟಿ ಏನಾದರೂ ಒಬ್ಬ ಎಂಪ್ಲಾಯಿಗೆ ಪ್ರೊವೈಡ್ ಮಾಡಿದರೆ ಅವ್ರ ಮನೆಯಲ್ಲಿ, ಅದು ಕೂಡ ಎಕ್ಸೆಂಪ್ಟೆಡು. ಕಚೇರಿ ಕೆಲಸಗಳಿಗೆ ಅಥವಾ ಪರ್ಸನಲ್ ವರ್ಕು ಬೇಕಾದರೂ ಯೂಸ್ ಮಾಡ್ಕೋಬೋದು, ಸಮಸ್ಯೆ ಇಲ್ಲ. ಅಮೌಂಟ್ ಎಷ್ಟೇ ಕೊಟ್ಟಿರಲಿ, ಆದರೆ ಅದು ಎಕ್ಸೆಂಪ್ಟೆಡ್ ಆಗಿರುತ್ತೆ. ಸೊ ಮೆಡಿಕಲ್ ಇನ್ಶೂರೆನ್ಸು ದಟ್ ಈಸ್ ಆಲ್ಸೋ ಟ್ಯಾಕ್ಸ್ ಫ್ರೀ. ದೆನ್ ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್, 10ನೇದು ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ 14 - 12 = 2%. ನಾವು ಆಲ್ರೆಡಿ ಟ್ಯಾಕ್ಸಬಲ್ ಎಷ್ಟಾಗುತ್ತೆ ಅಂತ ಅಲ್ಲಿ ಹಾಕ್ಕೊಂಡಿದ್ದೀವಿ. ಡೈರೆಕ್ಟ್ಲಿ ನೀವು ಇಲ್ಲಿ ಸಿ ನೋಟ್ 2 ಅಂತ ಹಾಕ್ಕೊಳ್ಳಿ. ನೋಟ್ 2 6,240. ದೆನ್ ಇದಕ್ಕೆ ಸಂಬಂಧಪಟ್ಟಿದ್ದು ಇಂಟ್ರೆಸ್ಟು ಸಪ್ರೇಟ್ ಪಾಯಿಂಟ್ ಏನು ಕೊಟ್ಟಿಲ್ಲ ಅವರು, 14 - 9.5. ಇದಕ್ಕೆ ಬೇಕಾದರೆ ಬರ್ಕೊಳ್ಳಿ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ = 4.5 ಆಗುತ್ತೆ. ಸೊ ಅವ್ರು ಕೊಟ್ಟಿರೋ ಅಮೌಂಟು 14,000 ಇಂಟು 4.5 ಡಿವೈಡೆಡ್ ಬೈ ಅವ್ರು ಕೊಟ್ಟಿರೋ ಪರ್ಸೆಂಟೇಜು 14. ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಇಂಟ್ರೆಸ್ಟು 4,500. ಅದು ಔಟ್ರ್ ಕಾಲಮಲ್ಲಿ ನೀವು ಬರ್ಕೊಳ್ಳಿ. ಇನ್ನು ನೆಕ್ಸ್ಟು ಏನಾದರೂ ಬೈ ಮಿಸ್ಸಾಗಿ ಬಿಟ್ಟಿದ್ದೀವ ಅಂತ ನೋಡ್ಕೊಳ್ಳಿ. ನನ್ನ ಪ್ರಕಾರ ನಾವು ಯಾವುದು ಇದರಲ್ಲಿ ಬಿಟ್ಟಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ಟೋಟಲ್ ಮಾಡ್ಕೊಳ್ಳಿ. 4 lakh ಗ್ರಾಸ್ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂದರೆ 4,98,320 ಬರುತ್ತೆ. ಇದನ್ನು ನಾವು ಗ್ರಾಸ್ ಸ್ಯಾಲರಿ ಅಂತ ಕರಿತೀವಿ. ಇದಕ್ಕೆ ಗ್ರಾಸ್ ಸ್ಯಾಲ್ರಿ ಯಾಕೆ ಕರಿತೀವಿ ಅಂತ ಹೇಳಿದರೆ, ನಾವು ಇದರಲ್ಲಿ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಬರುತ್ತೆ, 3 ಡಿಡಕ್ಷನು. ಸೊ ಅದು 1 by 1 ನಾವು ಯಾವ್ದು ಇರುತ್ತೆ ಅಂತ ನೋಡ್ಕೋಬೇಕಿಲ್ಲಿ. ಸೊ ಲೆಟ್ ಅಸ್ ಡೂ ದಟ್ ಹಿಯರ್. ಗ್ರಾಸ್ ಸ್ಯಾಲರಿ ಎಷ್ಟು ಬಂದಿರೋದು ಅಂತ ಹೇಳಿದರೆ ನಮಗೆ ಈಗ ಅಲ್ಲಿ ಜಾಗ ಫುಲ್ಲಾಗಿ ಹೋಗಿದೆ, ಹಾಗಾಗಿ ನಾನು ಈ ಕಡೆ ಬರಿತಾ ಇದ್ದೀನಿ. 4,98,320 ಮೈನಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16. ಇದರಲ್ಲಿ 3 ಸೆಕ್ಷನ್ಸ್ ಇದೆ, 1, 2, 3 ಅಂತ. ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬಂದು ನಿಮಗೆ 50,000 ಇದೆ, ಅದು ಹಾಗೆ ಬರ್ಕೋಬೇಕು, ಏನು ಚೇಂಜಸ್ ಮಾಡೋಂಗಿಲ್ಲ. ಆಮೇಲೆ ಎಂಟರ್ಟೈನ್ಮೆಂಟ್ ಅಲೋಯೆನ್ಸು ಇದು ಗೌರ್ಮೆಂಟ್ ಎಂಪ್ಲಾಯಿಗೆ ಮಾತ್ರ ಅನ್ವಯ ಆಗುತ್ತೆ, ಈತ ಗೌರ್ಮೆಂಟ್ ಎಂಪ್ಲಾಯಿ ಅಲ್ಲ. ನೆಕ್ಸ್ಟು ಪ್ರೊಫೆಷನಲ್ ಟ್ಯಾಕ್ಸ್ ಪೇಯ್ಡ್, ಏನಾದರೂ ಈತ ಪ್ರೊಫೆಷನಲ್ ಟ್ಯಾಕ್ಸ್ ಪೇ ಮಾಡಿದರೆ, ಎಂಪ್ಲಾಯಿ ಪೇ ಮಾಡಿದರೆ, ವರ್ಕರ್ ಪೇ ಮಾಡಿದರೆ ನಾವಿಲ್ಲಿ ತಗೋಬೇಕಾಗುತ್ತೆ. ಸೊ ಏನಾದರೂ ಇಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರ ಪಾಯಿಂಟಲ್ಲಿ ನೋಡ್ಕೊಳ್ಳಿ, ಎಂಪ್ಲಾಯಿ ಪೇ ಮಾಡಿರೋದು ಎಲ್ಲೂ ಕೊಟ್ಟಿಲ್ಲ, ಪ್ರೊಫೆಷನಲ್ ಟ್ಯಾಕ್ಸ್ ಪೇಡು ಕೊಟ್ಟಿದ್ದಾರ ನೋಡ್ಕೊಳ್ಳಿ, ಕೊಟ್ಟಿಲ್ಲ, ಹಾಗಾಗಿ ಡ್ಯಾಶ್ ಹಾಕಿ. ಸೊ 50,000 ಇದರಲ್ಲಿ ನಾವು ಲೆಸ್ ಮಾಡಿದ್ರೆ 4,98,320 ಮೈನಸ್ 50,000 ಮಾಡಿದ್ರೆ 4,48,320 ಬರುತ್ತೆ. ಸೊ ಇದನ್ನು ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ನಾವು ಈ ಪ್ರಾಬ್ಲಮಲ್ಲಿ ಟೆಲಿಫೋನ್ದೊಂದು, ಮೆಡಿಕಲ್ ಇನ್ಶೂರೆನ್ಸ್ದೊಂದು, ಅದೇ ರೀತಿ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡಿದ್ರೆ ಇದು ಕೂಡ ಹೊಸದಿಲ್ಲಿ, ಇದು ಒಂದು ಕಲ್ತಿದ್ದೀವಿ ಹೊಸದಾಗಿ. ಆಮೇಲೆ ಇಂಟ್ರೆಸ್ಟ್ ಆನ್ RPF ಹೊಸದಾಗಿ ನಾವು ಇದರಲ್ಲಿ ಕಲ್ತಿದ್ದೀವಿ. ಬೋನಸ್ಸು ಕೂಡ ಅಮೌಂಟ್ ಕೊಡದೆ ಇಂಟು ಮಂತ್ಸ್ ಹಾಕ್ಕೊಳ್ಳಿ ಅಂತ ಕೊಟ್ಟಿದ್ದಾಗ ನಾವು ಹೇಗೆ ಅಂತ, ಎಂಟರ್ಟೈನ್ಮೆಂಟ್ ಅಲಯನ್ಸಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅದನ್ನು ನಾವು ಕಲ್ತಿದ್ದೀವಿ. ಇನ್ನು ಮುಂದಿನ ಪ್ರಾಬ್ಲಮಲ್ಲಿ ನಾನು ಇದನ್ನು ಬಿಟ್ಟು ಹೊರತುಪಡಿಸಿ ಡೊಮೆಸ್ಟಿಕ್ ಸರ್ವೆಂಟ್ಗಳು ಬರ್ತಾರಲ್ಲ, ಗಾರ್ಡಿನರ್ ಆಗ್ಬೋದು, ಸ್ವೀಪರ್ ಆಗ್ಬೋದು, ಪರ್ಸನಲ್ ಅಸಿಸ್ಟೆಂಟ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಬಿಗ್ ಕಾರ್ದು ಒಂದು ಪ್ರಾಬ್ಲಮ್ ಮಾಡಿಲ್ಲ ನಾವು. ಸೊ RFAನಲ್ಲಿ ಪರ್ಕ್ವಿಸಿಟ್ಸಲ್ಲಿ ಇವೆಲ್ಲನ ಒಳಗೊಂಡ ಒಂದು ಪ್ರಾಬ್ಲಮ್ನ ನಾನು ಮಾಡಿಸಿ ಈ ಒಂದು ಯೂನಿಟ್ನ ನಾನು ಮುಗಿಸ್ತೀನಿ. ಅದಾದಮೇಲೆ ನಿಮಗೆ ಕ್ವೆಶ್ಚನ್ಸ್ ಫಾರ್ ಅಸೈನ್ಮೆಂಟ್ ಕೊಟ್ಟಿರ್ತೀನಿ, ನೀವು ಅದನ್ನು ವರ್ಕೌಟ್ ಮಾಡಿಕೊಂಡ್ರೆ ಇಟ್ ಈಸ್ ಮೋರ್ ದ್ಯಾನ್ ಎನಫ್ ಅಂತ ನನಗೆ ಅನಿಸುತ್ತೆ. ನಿಮ್ಗೇನಾದರೂ ಡೌಟ್ ಬಂದಾಗ ನೀವು ನನಗೆ ಕಾಲ್ ಮಾಡಿ ಕೇಳ್ಕೊಬೋದು. ಯು ಆರ್ ಫ್ರೀ ಟು ಕಾಲ್ ಅಟ್ ಎನಿ ಟೈಮ್.
ಓಕೆ. ಸೊ CRಗಳಲ್ಲಿ ನನ್ನ ಮನವಿ ಏನಂದರೆ, ಯಾರು ಇದನ್ನು ನೋಡ್ತಾ ಇಲ್ಲ, ಯಾರು ಇವರಿಗೆ ತಲುಪಿಸ್ಲಿಕ್ಕೆ ಆಗಲ್ಲ ನಿಮ್ಮ ಗ್ರೂಪಲ್ಲಿ, ಅವ್ರಿಗೆ ನೀವು ಬರ್ಕೊಂಡು ಇದನ್ನು ದಯಮಾಡಿ ಅವರಿಗೆ ತಲುಪಿಸೋ ಕೆಲಸ ಮಾಡಿ. ಸೊ ದಿಸ್ ಈಸ್ ದ ಟೈಮ್ ವೇರ್ ಯುವರ್ ಕೋಆಪ್ರೇಷನ್ ಈಸ್ ವೆರಿ ಮಚ್ ಎಕ್ಸ್ಪೆಕ್ಟೆಡ್. ಸೊ ಟಿಲ್ ದಿ ನೆಕ್ಸ್ಟ್ ಕ್ಲಾಸ್, ಟೇಕ್ ಕೇರ್, ಸ್ಟೇ ಹೋಮ್, ಸ್ಟೇ ಸೇಫ್, ಬಾಯ್.